ಕಾಲಘಟ್ಟ ಬದಲಾಗ್ತಾ ಇದೆ. ಇವತ್ತು ಈ ದೇಶದ ಒಂದು ರಾಜ್ಯದಲ್ಲಿ ಒಂದು ಊರಿನಲ್ಲಿದ್ದಂತಹ 100 ಮನೆಗಳನ್ನಾಗಿದೆ ಕೆಡವಿ ಹಾಕಿದ್ದಂತಹದ್ದು. ಮುಸಲ್ಮಾನರು ಬಾಳುವಂತಹ ಒಂದು ಪ್ರದೇಶದ ದರ್ಗಾಗಳನ್ನಾಗಿದೆ, ಮಸೀದಿಗಳನ್ನಾಗಿದೆ ಇವತ್ತು ಹೊಡೆದು ಹಾಕಿರುವಂತಹ ವರದಿಗಳು, ನ್ಯೂಸ್ಗಳು ನಮ್ಗೆ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇರುವಂತಹದ್ದು. ಯಾವುದನ್ನಾಗಿದೆ ವೇದಿಕೆಗಳ ಮೂಲಕ ನಾವು ಚರ್ಚಿಸಬೇಕನ್ನುವುದನ್ನ ಸಮುದಾಯ ಆಲೋಚಿಸಬೇಕಾದಂತ ಅನಿವಾರ್ಯದ ಸಂದರ್ಭದಲ್ಲಿದ್ದೇವೆ. ನಮ್ಮ ಚರ್ಚೆಗಳು ಯಾವುದು? ನಾವು ಆ ಮಸೀದಿಗೆ ಹೋಗಬೇಕೋ ಬೇಡವೋ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಾವು ಅಲ್ಲಿಗೆ ಹೋಗಬೇಕೋ ಬೇಡವೋ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಾವು ಆ ವ್ಯಕ್ತಿಯ ಪ್ರಭಾಷಣವನ್ನ ಕೇಳಬೇಕೋ ಬೇಡವೋ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆ ಇಮಾಮತ್ತಿನಿಂದ ನಿಂತು ನಾವು ನಮಾಜ್ ಮಾಡಬೇಕೋ ಬೇಡವೋ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅವರು ನಮ್ಮ ಅಸ್ತಿತ್ವಗಳಿಗೆ ಕೈ ಹಾಕ್ತಾ ಇದ್ದಾರೆ. ಅವರು ಈ ಸಂವಿಧಾನ, ಈ ಕಾನೂನು ನಮಗೆ ನೀಡಿದಂತ ಅವಕಾಶಗಳಿಗೆ ಕೈ ಹಾಕ್ತಾ ಇದ್ದಾರೆ. ಸಂವಿಧಾನಾತ್ಮಕವಾದಂತಹ ವಕ್ಫ್ನ ವಿಚಾರಗಳಿಗೆ ಕೈ ಹಾಕ್ತಾ ಇದ್ದಾರೆ. ಯಾರು ಇದನ್ನ ಮಾತನಾಡಬೇಕು? ಇದನ್ನ ಮಾತನಾಡಬೇಕಾದಂತವರು ಇವತ್ತು ಮೌನವನ್ನು ವಹಿಸಿಕೊಂಡು ನಾಮಧಾರಿಗಳಾಗಿ ಸೌಹಾರ್ದತೆಯ ವೇದಿಕೆಗಳಿಗೆ ಹೋಗಿ ಭಾಷಣ ಬಿಗಿಯುವಂತವರು ಇಸ್ಲಾಮಿನ ಆದರ್ಶಗಳನ್ನ ಬದುಕಿಡುವಂತವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಾಗಿದೆ ನನ್ನಂತಹ ವಿನೀತರು ಈ ವಿಚಾರಗಳನ್ನ ಇಂತಹ ವೇದಿಕೆಗಳಲ್ಲಿ ಮಾತನಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುವಂತಹದ್ದು. ಸತ್ಯವನ್ನು ಮತ್ತು ನ್ಯಾಯವನ್ನು ಮತ್ತು ಹಕ್ಕನ್ನು ಯಾರು ಮಾತನಾಡಬೇಕು ಅವರು ಮಾತನಾಡಲೇಬೇಕಾದಂತ ಸಂದರ್ಭಕ್ಕಾಗಿದೆ ಈ ದೇಶ ಹೋಗುತ್ತಾ ಇರುವಂತಹದ್ದು. ಈ ದೇಶದ ಪ್ರತಿಯೊಂದನ್ನು ಕೂಡ ಇಲ್ಲದಾಗಿಸುವಂತ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಯಾರು ಈ ದೇಶಕ್ಕಾಗಿ ರಕ್ತವನ್ನ ನೀಡಿದ್ರು, ಯಾರು ಈ ದೇಶಕ್ಕಾಗಿ ಖಜಾನೆಗಳನ್ನ ಬಿಟ್ಟುಕೊಟ್ರು, ಯಾರು ಈ ದೇಶಕ್ಕಾಗಿ ಹುತಾತ್ಮತೆಯನ್ನು ವಹಿಸಿದ್ರು, ಆ ಸಮುದಾಯದಲ್ಲಾಗಿದೆ ಇವತ್ತು ನಮ್ಮ ಅಸ್ತಿತ್ವಕ್ಕಿರುವಂತಹ ಗುರುತುಗಳನ್ನ ಕೇಳ್ತಾ ಇರುವಂತಹದ್ದು. NRC CAಗಳನ್ನ ಇವತ್ತು ನಮ್ಮ ವಿರುದ್ಧ ರೂಪಿಸ್ತಾ ಇರುವಂತಹದ್ದು. ನಾವೆಲ್ಲಿದ್ದೇವೆ? ನಾವು ಯಾವ ಚಿಂತನೆಯನ್ನ ಮಾಡ್ತಾ ಇದ್ದೇವೆ? ಇದಕ್ಕೆ ಈ ಸಮುದಾಯ ಮಾಡುತ್ತಾ ಇರುವಂತಹ ತಯಾರಿಗಳೇನು? ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪಂಚಮಸಾಲಿ ಸಮುದಾಯದವರು ನಮಗೆ ರಿಸರ್ವೇಶನ್ ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಮೇಲೆ ದಾಳಿಗಳನ್ನ, ಲಾಠಿಯನ್ನ ಪೊಲೀಸ್ ಇಲಾಖೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಪಕ್ಕದ ಉಡುಪಿಯ ಉಸ್ತುವಾರಿ ಆಗಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಸಚಿವೆ ಬಂದು ಆ ಸಮುದಾಯಕ್ಕೋಸ್ಕರ ಮಾತನಾಡ್ತಾರೆ. ನನ್ನ ಸಮುದಾಯಕ್ಕೆ ರಿಸರ್ವೇಶನ್ ನೀಡಬೇಕಂತ ಹೇಳಿ ಮಾತನ್ನ ಎತ್ತುತ್ತಾರೆ. ಆದರೆ ಮುಸ್ಲಿಮರು ಕೂಡ ಪಕ್ಕದ ತಂಟೆಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಈ ಉಡುಪಿಯಿಂದ ಜಾತ ಹೊರತು ಮುಸಲ್ಮಾನರ ಟೂಪಿ ಮೀಸಲಾತಿಯನ್ನ ನೀಡಬೇಕು, ಹಿಜಾಬ್ ನಿಷೇಧವನ್ನ ಹಿಂಪಡೆಯಬೇಕು, ವಕ್ಫ್ ವಿಚಾರಕ್ಕೆ ಹಸ್ತಕ್ಷೇಪವನ್ನ ಮಾಡಬಾರದು ಅನ್ನುವಂತ ಬೇಡಿಕೆಯನ್ನು ಇಟ್ಟುಕೊಂಡು ಪಕ್ಕದ ಟೆಂಟಿನಲ್ಲಿ ಉಡುಪಿಯಿಂದ ಜಾಥವನ್ನು ಹೊರಟು ಹೋರಾಟವನ್ನ ಮಾಡ್ತಾ ಇದ್ರು. ನಮ್ಮ ಮುಸ್ಲಿಂ ಸಮುದಾಯದ ಸಚಿವರುಗಳಿಗೆ, ರಾಜಕೀಯ ಮೇಧಾವಿಗಳಿಗೆ ವಿಧಾನಸೌಧದಲ್ಲಿ ಈ ವಿಚಾರವನ್ನ ಧ್ವನಿ ಎತ್ತರಿಸಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಇವರು ನಾಳೆ ನಮ್ಮ ಮಸೀದಿ ಕಡೆಗೆ ಬರುವಾಗ, ನಾಳೆ ನಮ್ಮ ದರ್ಗಾಗಳ ಕಡೆ ಬರುವಾಗ, ನಮ್ಮ ವಕ್ಫಗಳ ಕಡೆ ಬರುವಾಗ ಮಾತನಾಡುತ್ತಾರೆ ಅನ್ನುವಂತಹ ಯಾವುದೇ ಧೈರ್ಯವಿಲ್ಲ. ಆದರೆ ದುರದೃಷ್ಟವಶಾತ್ ಸಮುದಾಯದ ಸಮಾರಂಭಗಳ ವೇದಿಕೆಗಳ ಆತಿಥ್ಯ ಅವರಿಗಿದೆ. ಈ ಸಮುದಾಯದ ಆದರ್ಶವನ್ನ ಪಡೆಯುವವರಿಗೆ, ನಮಗಾಗಿ ಮೌನ ವಹಿಸುವವರಿಗೆ ವೇದಿಕೆಗಳಿವೆ. ನಾನು ಕೇಳ್ತಾ ಇರುವಂತಹದ್ದು, ಈ ಸಂದರ್ಭದಲ್ಲಿ ಈ ಸಮುದಾಯಕ್ಕಾಗಿ ಮಾತನಾಡಲಿಕ್ಕೆ ಅಧಿಕಾರದ ಭಾಗವಾಗಿರುವಂತವರು ತಯಾರಿಲ್ಲ ಅಂತ ಹೇಳಿದ್ರೆ ನಾವು ಚರ್ಚಿಸಬೇಕು. ನಾವು ಯಾರನ್ನ ಅಧಿಕಾರದ ಭಾಗವಾಗಿಸಬೇಕು ಅನ್ನುವುದು, ನಾವು ಯಾಕೆ ಅಧಿಕಾರದ ಭಾಗವಾಗಬೇಕು ಅನ್ನುವುದು, ಇಂತಹ ವೇದಿಕೆಗಳಲ್ಲಿ ಇಂತಹ ವಿಚಾರಗಳನ್ನ ಮಾತನಾಡಲಿಕ್ಕೆ ಬರುವುದರಲ್ಲಿ ಖೇದವಿದೆ.
ಆದರೆ ಬೇರೆ ವೇದಿಕೆಗಳು ಸಿಗದೇ ಇರುವ ಕಾರಣಕ್ಕಾಗಿದೆ ಅನಿವಾರ್ಯವಾಗಿ ಹೇಳಲೇಬೇಕಾಗಿದೆ. ಈ ಸಮುದಾಯವನ್ನ ಎಚ್ಚರಗೊಳಿಸಲೇಬೇಕಾಗಿದೆ ಸಹೋದರರೇ.